ಮನೆಯ ಬಾಡಿಗೆ ಕೊಡ್ತೀರೇನ್ರು? ನಾನು ನೆಲೆಸಿರೋ ಮನೇನ ಕೊಡ್ತೀರೇನ್ರು? ಏ ರೆಡ್ಡಿ, ಏ ಬೆಂಕಿಲತ್ತ, ಕೊಡ್ತೀಯನೇ ಮನೆ ಬಾಡಿಗೆನ? ನಿನ್ನ ಸುಮ್ಮನೆ ಬಿಡಕ್ಕಿಲ್ಲ ನೋಡು, ಬಾಡಿಗೆಗೆ ಕೊಟ್ಟಿರಿ ಅಂದರೆ. ಅಯ್ಯೋ ಬಾವ ಎದ್ದೇಳಿ ಮ್ಯಾಕ, ನೀವ್ಯಾಕ ಹಂಗ ಕಾಲು ಬಿದ್ದಿರಿ? ಬೆಂಕಿಲತ್ತ ನಿಂಗೂ ಗೊತ್ತಾಗ್ತಿಲ್ಲೇನೆ? ಅವ್ರ ಮ್ಯಾಗು ಯಾರು ದೇವ್ರು ಬರಕ್ಕಿಲ್ಲ ಕಣೆ. ನಾನ್ ಮನುಷ್ಯ ಮ್ಯಾಗ ದೇವ್ರು ಬರುತ್ತ ಅಂದ್ರೆ ಯಾರು ನಂಬ್ತಾರೇನ? ಹಂಗಾರ ಅವ್ರಿಗೆ ಸಾವೇ ಬರಬಾರ್ದು ದೇವ್ರು ಬರುತ್ತ ಅಂದ್ರೆ. ಏ ಎದ್ದೇಳ ಮೇಕೆ ಅಂತ ಇದು ರಾಮಾಯಣದಲ್ಲೇ ರಾಮಂಗ ಸೀತೆಗೆ ಎಲ್ಲಾರ್ಗು ಸಾವು ಬಂದಿದೆ, ಗೊತ್ತು ತಾನೆ ನಿಂಗೂ? ಎದ್ದೇಳ ಮೇಕೆ. ನೋಡಿದ್ರೇನೋ ನಾನು ನಿಮ್ಮನೆ ಬಂದು ನೆನೆಸಿರೋದು ಆಕೆಗೆ ಇಷ್ಟ ಇಲ್ಲ, ಅದಕ್ಕೆ ನೋಡ್ರಿ ಹೆಂಗಾಡ್ತಾವಳೆ, ಅದಕ್ಕೆ ಹೋಗ್ಬಿಡ್ಲಿ ಅಂತೇಳಿ ಹಂಗ ಹಿಂಗ ಅನ್ನಕತ್ತಾಳೆ ಕಣ್ರು. ನಾನು ನಿಮ್ಮ ಮನೆಗೆ ನೆನೆಸ್ಬೇಕಂದ್ರೆ ಬೆಂಕಿಲತ್ತ ಈಗಿಂದೀಗಲೇ ಮನೆ ಬಿಟ್ಟು ಹೋಗ್ಬೇಕು, ಇಲ್ಲ ಅಂದರೆ ಈ ಮನೆಗೆ ಗ್ರಾಚಾರ ತಪ್ಪಿದ್ದಲ್ಲ. ಅಯ್ಯೋ ಬೆಂಕಿಲತ್ತ ಜಯಮನ್ ಮ್ಯಾಗ ಕೊಟ್ನಳಿ ತಾಯಮ್ಮ ಬಂದವಳೆ ಕಣೆ, ಇರೋದೇ ಹೇಳಕತ್ತಾಳ. ಬೇಡ ಒಂದೇ ಹೋಗ್ಬಿಡ್ತೀನಿ ಅಂತನ್ನೇ, ಬಿಟ್ಬಿಡ್ತಾಳೆ ನೀನು, ಹೋಗ್ಬಿಡ್ತೀನಿ ಮನೆ ಬಿಟ್ಟು ಅಂತನ್ನೇ, ಏನು ಮಾಡೋಕ್ಕಿಲ್ಲ. ಅಯ್ಯೋ ಮರೈತಿ, ಏನಾಯ್ತಾ ನಿನ್ಗ? ಜಯಮನ್ ಮೈ ಮ್ಯಾಗ ಕೊಟ್ನಳಿ ತಾಯಮ್ಮ ಬಂದ್ಬಿಟ್ಟವಳಲ್ಲೇ. ಇಲ್ಲಮ್ಮ ಬಾಡಿಗೆ ಯಾರಿಗೂ ಕೊಡ್ಸಲ್ಲಮ್ಮ, ನೀನೇ ಇರುವಂತೆ ಮನ್ಯಾಗ. ಅಮ್ಮ ತಾಯಿ, ನೀನು ಒಂದು ಹೆಣ್ಣಾಗಿ ಇತ್ಕೊಂಡು ನನಗೆ ಯಾಕೆ ಇಂತ ಕೇಳಿ ಬಗಿತೀಯ? ನೀನು ದೇವರು ಅಂತೇಳಿ ನಾನು ಪೂಜೆ ಮಾಡ್ತೀನಿ ಕಣಮ್ಮ, ನನ್ನನ್ನು ಬಿಟ್ಟು ಹೋಗೋದ್ರೆ ನಂಗೆ ಅಣ್ಣ ಬಿಟ್ಟು ಎಲ್ಲೋಲಿ ಹೇಳು. ನನಗೆ ಯಾರಿಂದ ಇಕ್ಕವ್ರೆ, ನಂಗೆ ಯಾರು ಇಟ್ಟಿಕ್ತಾರ? ನೀನೇ ಒಪ್ಕೊಳಮ್ಮ ತಾಯಿ, ನಮ್ಮವ್ವ, ನಾನು ಎಲ್ಲಿ ಅಂತ ಹೋಗ್ಲಮ್ಮ? ಹೋಗೆ ಮೊದಲು ಬಾಡಿಗೆ ಮನೇಲಿ ಇದ್ದಲ್ಲ ಹಂಗಿರೋಗು, ಇಲ್ಲಾಂದ್ರೆ ನೋಡು ಈ ಮನ್ಯಾಗ ನಾನು ನೆಲೆಸೀನಿ, ನೀನು ಬದುಕಕ್ಕೆ ಬಿಡೋಕ್ಕಿಲ್ಲ ನಾನು, ನಿನ್ನನ್ನು ಹೇಗಾದರೂ ಮಾಡಿ ಸಾಯಿಸಿಸ್ಬಿಡ್ತೀನಿ. ಸುಮ್ಕ ಹೋಗು, ಇದು ನನ್ನ ಮನೆ, ನಾನಿರಬೇಕು. ಜಯಮ್ಮ ನನ್ನ ಆರಾಧನೆ ಮಾಡ್ತಾಳೆ, ಪೂಜೆ ಮಾಡ್ತಾಳೆ, ನನ್ನ ಮೇಲೆ ಭಕ್ತಿ ಜಾಸ್ತಿ ಇಟ್ಟಿದ್ದಾಳೆ, ಅದಕ್ಕೆ ಅಕ್ಕಿ ಮೇಲೆ ಬಂದೀನಿ ಕಣೆ. ಹೋಗೆ ಮನೆ ಬಿಟ್ಟು ಹೋಗೆ. ಹೌದಾ? ಇದೆಲ್ಲ ದೇವ್ರು ಬಂದು ಹೇಳುತ್ತಾ? ದೇವ್ರು ಬಂದು ಹೇಳೋ ಮಾತುಗಳ ಇವು? ನಿನ್ ಬಾಯಲ್ಲಿ ಬರೋವನ್ನ ದೇವ್ರು ಅಂತ ಹೇಳಿ ಸುಳ್ಳು ಹೇಳ್ಕೊಂಡು ಬದುಕ್ತೀಯಲ್ಲ, ನಿನ್ನೆಂತ ಲೌಡಿನೇ. ಊರಿಗೆಲ್ಲ ಗೊತ್ತಾಗುತ್ತೆ ತಗೋ, ನೀನೆಂತ ಬರ್ಗೆಟ್ಟೋಳು ಮಾನ್ಗೆಟ್ಟೋಳು ಅಂತೇಳಿ. ಇಷ್ಟರಲ್ಲೇ ಗೊತ್ತಾಗುತ್ತಿರೋ ನಿಂದು ಬಣ್ಣ ಎಲ್ಲ ಬಯಲು ಮಾಡ್ತೀನಿ ನಾನಿ. ನನ್ಗೆ ಅನ್ಯಾಯ ಮಾಡಬಾರ್ದು, ನನ್ನನ್ನು ಎದುರಾಕಂಡು ಅಂದ್ರೆ ಲಕ್ಷ್ಮಿ ನೀನು ಚೆನ್ನಾಗಿರಕ್ಕಿಲ್ಲ ನೋಡು. ನನಗೆಲ್ಲ ಗೊತ್ತಾಗ್ತವ. ಮೊನ್ನೆ ನಿನ್ನ ಮಗಳನ್ನ ಮದುವೆ ಮಾಡಿ ಗುಂಡಕ್ಕನ ಮಗನ್ಗ ಆಕೆ ಅವ್ರಪ್ಪನ ಮನೆಯಾಗ ಗಂಡ ಮನೆಯಾಗ ಜೀವನ ಮಾಡ್ಕೊಂಡು ಹೋಗ್ಬೇಕಾ? ಅವಳ ಜೀವನ ಯಾಕೆ ಕೊಟ್ಟು ಹೋಗ್ಬೇಕಾ ಹೇಳು, ನಾನು ಹೇಳ್ತೀನಿ. ಅಯ್ಯೋ ಇದೇನೇ ಬೆಂಕಿಲತ್ತ ಮನೆ ಬಿಟ್ಟು ಹೋಗುವಂತೈತಿ. ಅಯ್ಯೋ ತಾಯಮ್ಮ ದೇವ್ರು ಬಂದೈತಿ ಅಂದ್ರೆ ಸುಮ್ಕಲ್ಲ ಕಣೆ. ಅಯ್ಯೋ ಸುಮ್ಮನೆ ಬಲಿ ತಗೊಳ್ದಂಗೆ ಬಿಡಕ್ಕಿಲ್ಲ, ಸುಮ್ಕ ಮನೆ ಬಿಟ್ಟು ಹೋಗ್ಬಿಡು. ಹೆಂಗಾರು ಆಲಿ, ನೀನು ನಿನ್ನ ಗಂಡನ ಕರ್ಕೊಂಡು ಹೋಗತ್ತಾಗ. ಜಯಮ್ಮ ಅವ್ರ ಹತ್ತನ ಇರಲಿ ಮನೆಯಾಗ, ಆ ತಾಳು ನೋಡ್ಕೊಂಡು ಇಲ್ಲೂ ನೋಡ್ಕೊಂತಾನತ್ತಾಗ. ನನ್ನ ಮೇಲೆ ಅನುಮಾನ, ಯಾರನ್ನು ಬಿಡುವುದಿಲ್ಲ ನಾನು. ಕೊಟ್ನಳ್ಳಿ ತಾಯಮ್ಮ ಯಾವುದೇ ಕಾರಣಕ್ಕೂ ಯಾರನ್ನು ಬಿಡಲ್ಲ. ನನಗೊಂದು ನರಬಲಿ ಬೇಕು, ನರಬಲಿನ ಸುಟ್ಟು ಸುಟ್ಟು ತಿನ್ನುತ್ತೇನೆ. ಯಾರು ದೇವರಂತೆ ಮೆರೆಯುತ್ತಾರೋ ಅವರಿಗೆ ಬೆಂಕಿ ಹಚ್ಚಿ ಸುಟ್ಟಿ ನಾನು ಅವರನ್ನು ತಿನ್ನುತ್ತೇನೆ. ನನಗೆ ನರಬಲಿ ಬೇಕು, ನನಗೆ ನರಬಲಿ ಬೇಕು. ನಾನು ಕುಲ್ಗೆಮ್ಮ ದೇವಿ, ನಾನು ಯಾರನ್ನು ಬಿಡಕ್ಕಿಲ್ಲ. ಅಯ್ಯೋಯ್ಯೋ ಈಗೇನಪ್ಪ ದೇವ್ರು ಬಂದಿರೋರ ನರಬಲಿಬೇಕು ಅಂತವಳ ನನ್ನೇ ಕೇಳ್ತಾವಳ, ನನ್ನನ್ನು ಸುಟ್ಟು ತಿಂತಾಳ ಈಕೆ. ಅಪ್ಪ ಇವಳೇನು ದಿಟ ಹೇಳಕತ್ತಾಳ? ಇಲ್ಲ ಇವಳು ಮೈ ಮ್ಯಾಗ ದಿಟ್ಟವಲ್ಲ ದೇವ್ರು ಬಂದೈತಾ? ಅಯ್ಯಯ್ಯೋ ತಗ್ಲಕಮುಟ್ಟ ಇವ್ರ ಕೈಯಾಗ. ಅಯ್ಯಯ್ಯೋ ಇವತ್ತೇನಪ್ಪ ಹುಲ್ಗೆಮ್ಮ ಕೊಟ್ನಳ್ಳಿ ತಾಯಮ್ಮ ಇಬ್ರು ಬಂದ್ಬಿಟ್ಟವ್ರ? ಇದೇನಾಗೈತಿ ಇಲ್ಲಿ? ಅಯ್ಯಯ್ಯೋ ಲಕ್ಷ್ಮಿ ಮ್ಯಾಗ ಹುಲ್ಗೆಮ್ಮ ದೇವಿ ಬಂದವಳ, ಜಯಮ್ಮನ ಮ್ಯಾಗ ಕೊಟ್ನಳ್ಳಿ ತಾಯಮ್ಮ ಬಂದವಳ. ವಾ, ಒಂದು ಎರಡು ದೇವ್ರು ಒಟ್ಟು ಬಂದ್ಬಿಟ್ಟವ. ಬಾರೇ ಬಾ ಕೊಟ್ನಳ್ಳಿ ತಾಯಮ್ಮ, ಮುಂದೆ ಬಾ. ನಾನು ನಿಮ್ಮ ಅಕ್ಕ ಹುಲ್ಗೆಮ್ಮ ಬಂದೀನಿ, ಬಾರೇ. ಎದಕ್ಕಷ್ಟು ದೂರ ನಿಂತಿ? ಬಾ, ಮುಂದೆ ಬಂದ್ರೆ ಸರಿ, ಇಲ್ಲ ಮನೆ ಒಳಕ ಉತ್ಕೊಂಡ್ರು ಬಿಡಕ್ಕಿಲ್ಲ, ಬಾರೇ. ಅಯ್ಯಯ್ಯೋ ಈ ಲಕ್ಷ್ಮಿ ಕೈಯಲ್ಲಿ ದಿಟಾಲ್ ಇವತ್ತು ತಗ್ಲಾಕಂತೀನಲ್ಲಪ್ಪ, ಈಕೆ ನನ್ನನ್ನು ಬಿಡೋದು. ಅಯ್ಯೋ ಏನಪ್ಪ ಮಾಡೋದು? ಅಯ್ಯೋ ಹುಲ್ಗೆಮ್ಮ ದೇವಿ ಕೊಟ್ನಳ್ಳಿ ತಾಯಮ್ಮ ನೀನ ಕಾಪಾಡಮ್ಮ. ಅಯ್ಯೋ ದೇವ್ರ ಹೆಸ್ರು ಇಟ್ಕೊಂಡು ನಾಟಕ ಮಾಡಕತ್ತಾನೆ, ದೇವ್ರ ಹೆಸ್ರನ್ನ ಜಪಿಸಿದ್ರೆ ಬರುತ್ತಾವೇನು? ಅಯ್ಯೋ ಏನು ಮಾಡೋದು? ಬಾರೆ ಮುಂದಕ್ಕೆ ಕೊಟ್ನಳ್ಳಿ ತಾಯಮ್ಮ, ಬಾ ಮುಂದಕ್ಕ. ನಾನು ನಿಮ್ಮ ಅಕ್ಕ ಹುಲ್ಗೆಮ್ಮ ಬಂದೀನಿ, ಬಾ
ಏನೇ ನನ್ನನ್ನೇ ಪರೀಕ್ಷಿಸುವೆಯಾ ನೀನು? ನಿನಗೆ ಯಾವ ದೇವರು ಬಂದಿಲ್ಲ. ನೀನು ನಾಟಕವಾಡುತ್ತಿದ್ದೀಯಾ? ದೇವರು ಬಂದವರು ಹಿಂಗೆ ಇರುವುದಿಲ್ಲ. ಅವರ ಮನಸ್ಥಿತಿ ಚಲಿತವಾಗುವುದಿಲ್ಲ. ನೀನು ನನ್ನನ್ನು ಕೊಟ್ಟನಳ್ಳಿ ತಾಯಮ್ಮ ತಂಗಿ ಬಾ ಎಂದು ಎದುಕ್ಕ ಕೂಗಿದೆ ನೀನು. ಹೇಳು ಹುಲಿಗೆಮ್ಮ. ನೋಡಿ ಜನರೇ, ನನಗೇನಾದ್ರು ದೇವರು ಬಂದಿಲ್ಲ ಅಂದರೆ ನಾನು ಬೆಂಕಿ ತರುತ್ತೇನೆ. ಫಸ್ಟ್ ಜಯಮ್ಮನಿಗೆ ಸುಡುತ್ತೇನೆ. ಜಯಮ್ಮ ಸುಡಲಿಲ್ಲ ಎಂದರೆ ನಾನುವೇ ಅವಳಿಗೆ ದೇವರು ಬಂದಿಲ್ಲ ಅಂತ ಅರ್ಥ. ದೇವರು ಬಂದಿದೆ ಅಂತ ಅರ್ಥ. ಅವಳಿಗೇನಾರುವೆ ಬೆಂಕಿ ಸುಡಲು ಆರಂಭಿಸಿದರೆ ಜಯಮ್ಮಳಿಗೆ ನಿಜವಾಗಿಯೂ ಯಾವ ದೇವರು ಬಂದಿಲ್ಲ ಎಂದರ್ಥ. ಬೆಂಕಿಯನ್ನು ತರುತ್ತೇನೆ ಇರಿ. ಅವರ ಜೊತೆ ಸೇರಿಕೊಂಡು ಅವಳ ಜೊತೆ ನನ್ನನ್ನೇ ಕಡೆಗಣಿಸುವಿರಾ? ನಿಮ್ಮನ್ನು ಮಾತ್ರ ಸುಮ್ಮನೆ ಬಿಡುವುದಿಲ್ಲ. ನಾನು ಕುಟ್ಟನಳ್ಳಿ ತಾಯಮ್ಮ. ನನ್ನ ಮನೆಯನ್ನೇ ಬಾಡಿಗೆ ಕೇಳಲು ಬಂದಿರುವಿರಾ? ನಾನು ನೆಲೆಸಿರುವ ಮನೆಯನ್ನು ಬಾಡಿಗೆ ಕೊಡಬೇಕೆ ನಿಮಗೆ? ನಾನು ಯಾವುದೇ ಕಾರಣಕ್ಕೂ ಕೊಡುವುದಿಲ್ಲ. ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ. ನಿಮಗೊಂದು ಮಾರಿ ಹಬ್ಬ ಕಾಣಿಸುವೆ. ನನ್ನ ಕಾಲು ಸುಡ್ತೈತಿ. ಬಿಡಿ ಬಿಡಿ ಲಕ್ಷ್ಮಿ, ಬಿಡಿ. ಯಪ್ಪೋ ಭಗವಂತ. ಕಾಲು 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 ಇವ ಕಾಲು ಕಾಲು. ಯಾರು ಕಪಡಿ ಕಪಡಿ ಕಪಡಿ. ಅಯ್ಯಯ್ಯೋ, ನಿಮ್ಮ ದೇವ್ರಿಗೆ ಕಾಲು ಸುಡ್ತಾಳೆ. ಬರ್ರೋ ಬರ್ರೋ, ಕಾಪಾಡ್ರು ಕಾಪಾಡ್ರು. ಯಪ್ಪ ಯಾರು ಕಾಪಾಡ್ರು ಕಾಪಾಡ್ರು. ಅಯ್ಯೋ ಕಾಲು 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 ನೋಯ್ತೈತಿ ನೋಯ್ತೈತಿ. ಅಯ್ಯೋ ದೇವ್ರ ಕಾಲು ಸುಡ್ತಾರೇನೆ. ಬಿಡೆ ಜಯಲಕ್ಷ್ಮಿ ಬಿಡೆ. ಅಯ್ಯೋ ಕೊಟ್ನಾಳಿ ತಾಯಮ್ಮ ಬಂದವಳು ನಮ್ಮ ಜಯಮ್ಮನ ಮೇಲೆ. ಬಿಡೆ ಎದಕ್ಕಂಗೆ ಸುಡ್ತಿದ್ದೆ? ಬಿಡೆ ಕಾಲು ಕಾಲ್ಗಿಲ್ ಕಿತ್ತು ಬಂದದು, ಊತ ಬಂತು. ಬಿಡೆ ಬಿಡೆ, ಸೇರ್ಗೆರೆ ಸುಟ್ಕೊಂಡು ಸತ್ ಕಿತ್ತೋಗ್ಬಿಟ್ಟಾಳು. ಬಿಡು ಲಕ್ಷ್ಮಿ, ಎದಕ್ಕಂಗೆ ಸುಡಕತ್ತಿ? ಬಿಡು ಬಿಡು. ಅಯ್ಯೋ ನಮ್ಮವ್ವ ತಾಯಿ ಬಿಡೆ. ಸುಮ್ನಿರಿ ಬಾವ, ಇವಾಗ ಕಾಲ್ ಸುಟ್ಟಿನಿ. ಮಲಗಿಸ್ಬಿಟ್ಟು ಮೈ ಮ್ಯಾಗ ಹಾಕ್ತೀನಿ. ಇದನ್ನ ಸುಡ್ಬೇಕು, ಮೈ ತುಂಬಾ ಸುಡ್ಬೇಕು. ಅವಾಗ ಗೊತ್ತಾಗುತ್ತೆ ಯಾವ ದೇವ್ರು ಬಂದೈತೆ ಯಾವ ದೇವ್ರು ಬಂದಿಲ್ಲ ಅಂತೇಳಿ. ಸುಳ್ಳು ಹೇಳ್ತಾಳೆ ನಾ ದೇವ್ರ ಬಗ್ಗೆ. ನಾವೇನ್ ದೇವ್ರು ನಂಬಲ್ಲ ಅಂತ ಏನಿಲ್ಲ. ದೇವ್ರು ನಂಬ್ತೀವಿ, ಇವಳಿಗಿಂತ ಹೆಚ್ಚಾಗಿ ನಂಬ್ತೀವಿ. ಆದ್ರೆ ಈ ತರ ಊಹೆ ಪಾಹೆಗೆಲ್ಲ ನಂಬಕ್ಕಿಲ್ಲ ನಾವು. ನರ್ಮಶ್ರಮಾಗ ದೇವ್ರು ಬರುತ್ತಂದ್ರೆ ನಾನು ಯಾವ್ದೇ ಕಣಕ್ಕೂ ನಂಬಕ್ಕಿಲ್ಲ. ದೇವ್ರು ಬರುತ್ತಾ ಅಂತ ಸುಳ್ಳು ಹೇಳ್ತಾಳೆ ಐತಿ ಐತಿರು. ಇನ್ನ ಮೈ ಮ್ಯಾಗ ಇರ್ತೀರಿ. ಯವ್ವ ಯವ್ವ ಯವ್ವ, ಕಾಲು 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 ಸುಟ್ಟೋಯ್ತಲ್ಲೇ. ದರಿದ್ರದೊಳೆ ಕಾಲು ಸುಟ್ಟೋಯ್ತಲ್ಲ ನಂದು. ಯಪ್ಪ ಯಪ್ಪ ಯಪ್ಪ, ಕಾಲು ಮ್ಯಾಕ ಎತ್ಕದಿದ್ದು ಕಾಲು ಸುಟ್ಬಿಟ್ಲಲ್ಲಪ್ಪ ಇವಳು. ಯಪ್ಪ 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 ಯಪ್ಪ, ಕಾಲು ಸುಡ್ತೈತಿ. ಯವ್ವ ಕಾಲೆಲ್ಲ ಬಾಧೆ ಬಂದ್ಬಿಟ್ಟ ನೋಡೆ. ಹೆಂಗೆ ಬೊಬ್ಬೆ ಬಂದವೆ. ಯವ್ವ ಯವ್ವ ಯವ್ವ, ನಾನು ಹೆಂಗಪ್ಪ ನಡೆಯೋದು? ನಾನು ಹೆಂಗಪ್ಪ ಇರೋದು, ಜೀವನ ಮಾಡೋದು? ಇವಾಗೇನ್ ಕಂಡಿ? ಇನ್ನ ಪಿಕ್ಚರ್ ಬಾಕಿ ಐತೆ ಇರು. ಅಭಿ ಪಿಕ್ಚರ್ ಕೆ ಬಾಕಿ ಹೋತಾ ಹೇ. ನಮ್ಮ ಪಾತಿ ಅಂತವಲ್ಲ ಹಂಗ ಇರು. ಬಂದು ಕಾಲೆಲ್ಲ ಸುಟ್ಟೋದೀಗ. ತಲೆನಾಗಿರ್ತೀನಿ. ನಿನ್ ಕೂದು ಸಮೇತ ಸುಟ್ಕೊಂಡು ಮಕನ ಸುಟ್ಟೋಗ್ಬೇಕು. ಭಗವಂತ ಇರೋನು ಯಾರಿಗೇನು ಸುಡೋಕಿಲ್ಲ ಅಂತ. ನಾನು ಅದನ್ನ ಪ್ರಯೋಗ ಮಾಡ್ತೀನಿ ನಿನ್ ಮ್ಯಾಗ. ಏನ್ ಸುಡ್ತಾವ ಏನ್ ಸುಡೋಕಿಲ್ಲ ಎಲ್ಲ ನೋಡುವ ಇರು. ಸುಮ್ಮನೆ ನಿನ್ಗೆ ಹೆಂಗ್ ಮಾಡ್ತೀನಿ ಅಂತೇಳಿ. ಅಯ್ಯೋ ಅಯ್ಯೋ ಅಯ್ಯೋ, ನಮ್ಮ ಮನೆ ದೇವ್ರನ್ನ ಏನೇ ಲಕ್ಷ್ಮಿ ಈ ಥರ ಅಯ್ಯೋ ಅನ್ನಿಸ್ತಿದಿ? ನಮ್ಮ ಕೊಟ್ಟಾಳಿ ತಾಯಮ್ಮ ನಮ್ಗೆ ಏನಾರು ಕೊಡ್ತಾಳೇನ? ಏನೂ ಕೊಡೋಕ್ಕಿಲ್ಲ. ಆಮೇಲೆ ಬೀದಿ ಬಿಟ್ಬಿಡ್ತಾಳೆ. ಬಿಡು ಲಕ್ಷ್ಮಿ ಬಿಡು, ಏನು ಮಾಡಬೇಡ ಬಿಡು. ನೀನು ಹಂಗೆ ಸುಡ್ಬೇಡ ಬುಡೆ. ಜಯಮ್ಮನ ಮ್ಯಾಗ ದೀಟಾಲು ದೇವ್ರು ಬಂದಿರಂಗೈತಿ. ಬುಡೆ ಬುಡೆ ಲಕ್ಷ್ಮಿ. ಸುಮ್ಮನೆ ಬಾಬಾ, ದೇವ್ರು ಬಂದೈತಾ? ದೇವ್ರು ಬಿಡ್ಸಿಸ್ತೀನ ನೋಡೋರಂತ. ಆಲ್ಮೋಸ್ಟ್ ಮೇಲೆ ಯಾವುದೇ ಕಾರಣಕ್ಕೂ ದೇವ್ರು ಬರಕ್ಕಿಲ್ಲ. ಈ ಆಸೆಗಳನ್ನ ಊಹಿಗಳನ್ನ ಬಿಟ್ಬಿಟ್ರಿ. ಅವ್ರ ಮನ್ಸಾಗ ಅನ್ಕೊಂಡು ಅದೊಂಥರ ನಮ್ಗೆ ಐತೆ ಅಂದ್ಬಿಟ್ಟು ನರನಾಡಿಲಿ ಒಂಥರ ಎಕ್ಸ್ಪ್ರೆಷನ್ ಗೊತ್ತಾಗುತ್ತೆ ಅಷ್ಟೇ. ಅದನ್ನ ಬಿಟ್ರೆ ವೈಬ್ರೇಷನ್. ಅದನ್ನ ಬಿಟ್ರೆ ಯಾವ ದೇವ್ರು ಬರಕ್ಕಿಲ್ಲ, ಏನು ಬರಕ್ಕಿಲ್ಲ. ಇಂಥವ್ರ ನಾಟಕ ಎಲ್ಲ ನಂಬಾರ್ದು. ಇರ್ರಿ ಬೇಕಾದ್ರೆ ತೋರಿಸ್ತೀನಿ ಇಲ್ಲಿ. ಇವಳ ಮೈ ಸುಡ್ತೀನಿ. ಸುಟ್ಟಿಲ್ಲ ಅಂದ್ರೆ ಇವಳು ನಿಜವಾದ ದೇವ್ರು, ಸುಟ್ರೆ ಇವಳು ದೇವ್ರಲ್ಲ. ಇರ್ರಿ ತೋರಿಸ್ತೀನಿ. ಒಪ್ಕಳೆ ಮನೆಯವ್ರ ಹತ್ರ ನಿಜ ಒಪ್ಕೊಂಡ್ಬಿಟ್ರೆ ಚಂದ ಇರ್ತವೆ. ಎಲ್ಲ ಕಾಲು ಕೈ ಮೈ ಎಲ್ಲ ಸುಟ್ಬಿಡ್ತೀನಿ. ಒಪ್ಕೊ ನಿಜನ. ಎಲ್ಲರ ಹತ್ರ ಹೇಳು ಏನೈತಿ ಏನ್ ಬಿಡ್ತು ಪ್ರತಿಯೊಂದು ಹೇಳು. ದೇವ್ರು ಬಂದೈತೆ ಅಂತ ಸುಳ್ಳು ಹೇಳ್ತಿ ಏನ? ನಿನ್ನಂತವ್ರಿಗೆ ಇದಾಗತ್ತಿ. ಹೇಳು, ಬಂದೈತಾ ಬಂದಿಲ್ವಾ? ನಿಜ ಒಪ್ಕೊಂಡ್ಬಿಟ್ರೆ ಬೇಯಿಸ್ಬಿಟ್ಬಿಡ್ತೀನಿ. ಇಲ್ಲ ಅಂದ್ರೆ ನೋಡು ಮೈ ತುಂಬಾ ಪರ ಹೇಳ್ಬಿಡ್ತೀನಿ ನಾನು. ಹೇಳಂತ ಹೇಳಿದ್ದು. ಅಯ್ಯೋ ಅಯ್ಯೋ, ನಿಜ ಒಪ್ಕೊಂತೀನಿ ಒಪ್ಕೊಂತೀನಿ. ಎತ್ತು 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 ಎತ್ತು. ಯಪ್ಪ ಬೆಂಕಿ ಎತ್ತಾಗಿತ್ತು, ನಿಜವಾಗ್ಲೂ ಹೇಳ್ತೀನಿ. ಎತ್ತು. ಇವು ಇವು ಇವು, ಆ ಬೆಂಕಿ ಬಾಯಿಗೆ ಹೊಡಿತೈತಿ. ಎತ್ತೇ, ಬಾಯಿಗೆ ಸುಟ್ಟಬಿಡೋದು. ಇವು ನಮ್ಮ ತಾಯಿ ಎತ್ತೇ ಅದನ್ನ ಕೈನ ಸುಡ್ತೈತಿ. ಎತ್ತಳೆ ಎತ್ತೇ ಎತ್ತೇ. ಹೇಳು, ನಿಜ ಹೇಳು. ಎಲ್ಲರ ಹತ್ರ ನಿಜ ಹೇಳ್ಬಿಟ್ರೆ ಸರಿ. ಇಲ್ಲ ನಿಜವಾಗ್ಲೂ ಮಕ್ಕ ಹಿಡಿದು ಬಿಡ್ತೀನಿ. ನಾ ತೆಗೆದ್ಕೊಂತೀನಿ. ಫಾಸ್ಟ್ ಆಗಿ ಹೇಳ್ಬಿಡ್ಬೇಕು ಬಡ ಬಡ ಬಡ. ಇಲ್ಲ ಅಂದ್ರೆ ನೋಡು ನಂಗೆ ಟೈಮ್ ಇಲ್ಲ. ನಿಜವಾಗ್ಲೂ ಸುಟ್ಬಿಡ್ತೀನಿ. ನನ್ನ ಮಗಳ ಮನೆ ಹತ್ರ ಹೋಗ್ಬೇಕು. ಹೇಳ್ಬೇಕಾ ಏನಾಯ್ತೇನಿಲ್ಲ ಪಟ ಪಟ್ಟ ಬೊಗಳು ಅಂತ ಹೇಳಿದ್ದು. ಹೌದು ಲಕ್ಷ್ಮಿ ಹೇಳ್ತಿರೋದು ದೀಟ. ನಂಗೆ ಯಾವ ದೇವರು ಬಂದಿಲ್ಲ. ನಾನು ದೇವ್ರು ಬಂದಿರೋ ಥರ ನಾಟಕ ಮಾಡಿದ್ದು. ನಾನು ಈ ಮನೆಗೆ ಬಿಟ್ಕೊಡ್ಬಾರ್ದು ಅಂತೇಳಿ ನಾನು ಕಟ್ಸಿರೋ ಮನೆ ಅದು ಹೆಂಗೆ ಬಿಟ್ಕೊಟ್ಬಿಡ್ಲಿ ಬಾಡಿಗೆಗ? ಅದಕ್ಕೆ ಹಂಗೆ ಅಂದಿದ್ದ ಅಷ್ಟೆ. ನಾನೇನು ಬೇಕಂತ ಅಂದಿಲ್ಲ. ನನ್ನನ್ನು ಕಾಲಿಗೆ ಬೆಳೆಸ್ಕೊಳ್ಳೋ ಥರ ಮಾಡಿದ್ಲಲ್ಲ ಈ ಜಯಮ್ಮಂಗೆ. ಐತಿ ಬುದ್ಧಿ ಕಲಿಸ್ದಂಗೆ ಬಿಡಕ್ಕಿಲ್ಲ. ಐತಿ ಇವಳು ನಡ ಬಿಚ್ಚಾಕ್ತೀನಿ ಇವತ್ತು. ಮನೆ ಬಿಟ್ಟು ಇವತ್ತ ಖಾಲಿ ಮಾಡ್ಕೊಂಡು ಹೋಗ್ಬೇಕು. ಆ ಥರ ಮಾಡ್ತೀನಿ. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.